ಕಾಮ್ರೇಡ್ ಜೆವಿ ಶ್ರೀರಾಮರೆಡ್ಡಿ ಪುಣ್ಯಸ್ಮರಣೆ ಕ್ರಾಂತಿ ಗೀತೆಗಳ ಮೂಲಕ ನಮನ. ಸಿಪಿಐಎಂ ತಾಲೂಕು ಘಟಕದ ಮತ್ತು ಸಿವಿಎಸ್ ಅಭಿಮಾನಿಗಳ ವತಿಯಿಂದ ಬುಧವಾರ ಪಟ್ಟಣದ ಎಂಜಿ ವೃತ್ತದಲ್ಲಿ ಮಾಜಿ ಶಾಸಕರಾದ ಸ್ವರ್ಗೀಯ ಕಾಮ್ರೇಡ್ ಜೆವಿ ಶ್ರೀರಾಮರೆಡ್ಡಿ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀರಾಮರೆಡ್ಡಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಗೊಲ್ಲಪಲ್ಲಿ ಮಂಜುನಾಥ್ ಅವರು, ಜೆವಿ ಶ್ರೀರಾಮರೆಡ್ಡಿ ಅವರು ಈ ಭಾಗದ ಶೋಷಿತರ ಮತ್ತು ರೈತರ ಧ್ವನಿಯಾಗಿದ್ದರು. ಅವರ ಹೋರಾಟದ ಹಾದಿ ನಮ್ಮೆಲ್ಲರಿಗೂ ದಾರಿದೀಪ. ತಾಲೂಕಿನ ಬಡವರ ಹಿತ ಕಾಯಲು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಸಾಗಬೇಕಾಗಿದೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಪಿಐಎಂ ತಾಲೂಕು ಸಮಿತಿಯ ಕಾರ್ಯದರ್ಶಿ ಬೈರೆಡ್ಡಿ ಮಾತನಾಡಿ, ಚೇಳೂರು ತಾಲೂಕು ಘೋಷಣೆಯಾಗಿ ವರ್ಷಗಳು ಕಳೆದರೂ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ಪದವಿ ಕಾಲೇಜು ಇಲ್ಲದೆ ಬಡ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಶ್ರೀರಾಮರೆಡ್ಡಿ ಅವರ ಕನಸಿನಂತೆ ಈ ಸಮಸ್ಯೆಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಿರಿಯ ಕಲಾವಿದ ಸಿಜೆ ಶಿವಣ್ಣ ಮತ್ತು ಗೊಲ್ಲಪಲ್ಲಿ ಮಂಜುನಾಥ್ ಅವರು ಕಾಮ್ರೇಡ್ ಜೆವಿ ಶ್ರೀರಾಮರೆಡ್ಡಿ ಅವರ ಹೋರಾಟದ ಬದುಕಿನ ಕುರಿತಾದ ಕ್ರಾಂತಿ ಗೀತೆಗಳನ್ನು ಹಾಡುವ ಮೂಲಕ ಅರ್ಥಪೂರ್ಣವಾಗಿ ನಮನ ಸಲ್ಲಿಸಿದ್ದಾರೆ. ಸಭೆಯಲ್ಲಿ ತಾಲೂಕು ಸಮಿತಿ ಸದಸ್ಯರಾದ ಬೈರೆಡ್ಡಿ, ಎಂವಿ ರಾಮಚಂದ್ರ, ಬಿ ಮುಖಂಡರಾದ ಜಹೀರ್ ಬೇಗ್, ಕೃಷ್ಣಪ್ಪ, ಉತ್ತಣ್ಣ, ನಾರಾಯಣಸ್ವಾಮಿ, ಕಾಂಗ್ರೆಸ್ ಕಾರ್ಯಕರ್ತೆ ಫಾತಿಮಾ, ವೆಂಕಟರಮಣಪ್ಪ ವಿ ಸೇರಿದಂತೆ ಹಲವು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ, ಚಿಲಕಲನೇರ್ಪು. ఎర్ర జెండా మెరుపులైతివా వీరులారా సూరులారా ఎర్ర జెండా బిడ్డలారా వీరులారా సూరులారా ఎర్ర జెండా బిడ్డలారా ఆ సుట్టే కొడవలి సుట్టావైతివా కామ్రేడ్ జీ ఎర్ర జెండా ಚೇಳೂರು ಒಂದು ಪಟ್ಟಣದಲ್ಲಿ ಇರತಕ್ಕಂತಹ ಸಮಸ್ಯೆಗಳನ್ನು ನಾವು ಗಮನಿಸೋದಾದರೆ, ಇಲ್ಲೊಂದು ಸಾರ್ವಜನಿಕ ಆಸ್ಪತ್ರೆ ಸುಮಾರು ವರ್ಷಗಳಿಂದ ಅಲ್ಲಿ ವೈದ್ಯರು ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಈಗಲೂ ಕೂಡ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲ, ಇದೊಂದು ತಾಲೂಕು ಕೇಂದ್ರವಾಗಿರೋದ್ರಿಂದ ಇದೊಂದು ಸಮುದಾಯ ಆರೋಗ್ಯ ಕೇಂದ್ರವನ್ನಾದರೂ ಮಾಡಬೇಕಾಗಿತ್ತು. ಆದರೂ ಕೂಡ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಮುಂದುವರಿತಾ ಇದೆ. ಇಲ್ಲಿ ಒಬ್ಬ ವೈದ್ಯರು ಕೂಡ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಿರ್ತಕ್ಕಂಥ ಶಾಸಕರು 3 ಬಾರಿ ಶಾಸಕರಾಗಿದ್ದರೂ ಕೂಡ ಇಲ್ಲಿ ಒಂದು ಡಾಕ್ಟರ್ಸನ್ನು ಕೊಡುವಂತಹ ಪರಿಸ್ಥಿತಿ ಇಲ್ಲಿ ಇಲ್ಲ ಅಂತಕ್ಕಂಥದ್ದು ಈಗ ಎದ್ದು ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಈಗ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಆರೋಗ್ಯ ಮಂತ್ರಿಗಳು ಕೂಡ ಆಗಿದ್ದರು. ಅವರು ಕೂಡ ಈ ಒಂದು ಚೇಳೂರು ತಾಲೂಕಿನಲ್ಲಿ ಒಂದು ಹಾಸ್ಪಿಟ್ಲನ್ನು ಬೇಕಾದರೆ ಮೇಲ್ದರ್ಜೆಗೆ ಏರಿಸುವಂಥ ಒಂದು ಅವಕಾಶ ಸಿಕ್ಕಿತ್ತು, ಅವರು ಕೂಡ ಗಮನ ಹರಿಸಲಿಲ್ಲ. ಅಷ್ಟೇ ಅಲ್ಲ, ಚೇಳೂರು ತಾಲೂಕಾಗಿ ಒಂದು 5-6 ವರ್ಷಗಳು ಕಳೆದಿದೆ. ಅಧಿಕೃತವಾಗಿ ಘೋಷಣೆ ಆಗಿ ಅಧಿಕೃತವಾಗಿ ಪ್ರಾರಂಭ ಆಗಿ ಇಲ್ಲಿ ತಾಲೂಕು ಕಚೇರಿ ಪ್ರಾರಂಭವಾಗಿ 2023ರ ಚುನಾವಣೆ ಮುಂದಿನ ತಿಂಗಳಲ್ಲಿ ಇಲ್ಲಿ ಉದ್ಘಾಟನೆ ಮಾಡಿದರು. ಈಗಿರ್ತಕ್ಕಂಥ ಶಾಸಕರು ಈಗಿರ್ತಕ್ಕಂಥ ಸಂಸದರಾಗ ಮಂತ್ರಿಗಳಾಗಿರೋ ಸಂದರ್ಭದಲ್ಲಿ ಇಲ್ಲಿ ರಿಬ್ಬನ್ ಕಟ್ಟಿಂಗ್ ಮಾಡಿದರು. ಆದರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಸವಲತ್ತುಗಳು ಇಲ್ಲಿ ಸಿಗ್ತಾ ಇಲ್ಲ. ತಾಲೂಕು ಆಡಳಿತ ಭವನ ಕೂಡ ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರಿಂದ. ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಚೇಳೂರು ಹೊರಭಾಗದಲ್ಲಿ ನಾನು ತಾಲೂಕು ಆಡಳಿತ ಭವನವನ್ನು ನಿರ್ಮಾಣ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಹಾಗೆ ಮಾಡೋದಾದರೆ ಇಡೀ ಚೇಳೂರು ತಾಲೂಕು ಕೇಂದ್ರದಲ್ಲಿರ್ತಕ್ಕಂಥವರು ಮತ್ತು ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನ ಎಲ್ಲ ಕೂಡ ತಿರುಗಿ ಬೀಳ್ತಕ್ಕಂಥ ದಿನಗಳು ದೂರ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಈಗ ಚೇಳೂರು ತಾಲೂಕು ಕೇಂದ್ರದ ಒಳಗಡೆಯಲ್ಲಿ ವ್ಯಾಪ್ತಿ ಒಳಗಡೆಯಲ್ಲಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ತಾಲೂಕು ಆಡಳಿತ ಭವನ ನಿರ್ಮಾಣವಾಗಬೇಕೇ ಹೊರತು ಅದನ್ನು ಬಿಟ್ಟು ಚೇಳೂರು ಹೊರಭಾಗದಲ್ಲಿ ಆಡಳಿತ ಭವನ ನಿರ್ಮಾಣ ಮಾಡೋದ್ರಿಂದ ಇವತ್ತು ಬಡವರು, ಮುದುಕರು ಮತ್ತು ಮಹಿಳೆಯರು ತಹಸೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡಿಕೊಳ್ಳುವ ಅಷ್ಟು ಸುಲಭದ ಕೆಲಸ ಇಲ್ಲ. ಅದು ಒಂದೇ ದಿನದಲ್ಲಿ ಆಗ್ತಕ್ಕಂಥ ಕೆಲಸ ಅಲ್ಲ. ಈಗ ಆಂಧ್ರದ ಗಡಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಶಾಸಕರ ತೀರ್ಮಾನ ಬದಲಾಗಬೇಕು. ಅದು ಚೇಳೂರು ತಾಲೂಕು ಕೇಂದ್ರದ ಒಳಗಡೆಯಲ್ಲಿ ನಿರ್ಮಾಣ ಆಗಬೇಕು. ಈ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ರೈತರಿಗೂ, ಎಲ್ಲ ಮಹಿಳೆಯರಿಗೂ, ಕೂಲಿಕಾರರಿಗೂ, ಬಡವರಿಗೂ ಅನುಕೂಲವಾಗುವ ರೀತಿಯಲ್ಲಿ ತಾಲೂಕು ಆಡಳಿತ ಭವನ ನಿರ್ಮಾಣ ಆಗಬೇಕು. ಅದನ್ನು ನಾವು CPM ಪಕ್ಷವಾಗಿ ಮತ್ತು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಅದೇನೋ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೋಕ್ಕೆ ಕೂಡ ತಯಾರಿದ್ದೀವಿ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಚೇಳೂರು ತಾಲೂಕು ಕೇಂದ್ರವಾಗಿ ಇವತ್ತು ಇಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ. ಇವತ್ತು ಇಲ್ಲಿರ್ತಕ್ಕಂಥ ಬಡ ಜನರ ಮಕ್ಕಳು, ದಲಿತರ ಮಕ್ಕಳು ಇವತ್ತು ಡಿಗ್ರಿ ಕಾಲೇಜ್ಗೆ ಹೋಗ್ಬೇಕಂದ್ರೆ ಬಾಗೇಪಲ್ಲಿಗೆ ಹೋಗಬೇಕು, ಇಲ್ಲೊಂದು ಚಿಂತಾಮಣಿಗೆ ಹೋಗಬೇಕು, ಇಲ್ಲೊಂದು ಬೆಂಗಳೂರಿಗೆ ಹೋಗ್ತಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಾಲೂಕು ಕೇಂದ್ರ ಮಾತ್ರ ಹೆಸರಿಗಿದೆ. ಇಲ್ಲಿ ಒಂದು ಆಸ್ಪತ್ರೆ ಇಲ್ಲ, ಒಂದು ಪದವಿ ಪೂರ್ವ ಕಾಲೇಜ್ ಇಲ್ಲ, ಮತ್ತು ತಾಲೂಕು ಆಡಳಿತ ಭವನ ಎಲ್ಲೋ ಚೇಳೂರು ಹೊರಭಾಗದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಶಾಸಕರ ತೀರ್ಮಾನಕ್ಕೆ ನಮ್ಮ ವಿರೋಧ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಭಾರತ ಕಮ್ಯುನಿಸ್ಟ್ ಪಕ್ಷ
ಚೇಳೂರು ತಾಲೂಕು ಸಮಿತಿ ವತಿಯಿಂದ ಈ ದಿನ ಏನು ದಿವಂಗತ ಜಿ ವಿ ಶ್ರೀರಾಮರೆಡ್ಡಿಯವರ 4ನೇ ವರ್ಷದ ವದಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಒಂದು ವಿಚಾರವಾಗಿ ಈ ದಿನ ಒಂದು ಅನ್ನದಾನ ಸಂತರ್ಪಣೆ ಮತ್ತು ಎಲ್ಲ ಕಾರ್ಯಕರ್ತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗ್ತದೆ. ಬಂಧುಗಳೇ, ಏನಪ್ಪ ಅಂತಂದರೆ ಕಳೆದಂತಹ ಒಂದು CPM ಪಾರ್ಟಿ ನೇತೃತ್ವದ ಶಾಸಕರಾಗಿ ಜಿ ವಿ ಶ್ರೀರಾಮರೆಡ್ಡಿಯವರು ಈ ಭಾಗದ ಒಂದು ಜನತೆಗೆ ಆಸರೆಯಾಗಿ ಬಡ ಜನತೆಗೆ ರೈತರಿಗೆ ಏನು ವಿವಿಧ ರೀತಿಯಾಗಿ ಅನುಕೂಲಗಳನ್ನು ಮಾಡ್ತಾ ಈ ಭಾಗದ ಒಂದು ಶಾಶ್ವತ ನೀರಾವರಿಗಳಿಗಾಗಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ವಿದ್ಯಾಭ್ಯಾಸಕ್ಕೆ ಶಾಲೆಗಳನ್ನು ನಿರ್ಮಾಣ ಮಾಡಿ ಎಲ್ಲ ರಸ್ತೆ ನಿರ್ಮಾಣಗಳು ಮಾಡಿ ಎಲ್ಲ ವಿವಿಧ ಗ್ರಾಮಗಳನ್ನು ಕೂಡ ಎಲ್ಲ ಅಭಿವೃದ್ಧಿ ಪಥದಲ್ಲಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಒಂದು ಏಕೈಕ ಒಂದು ನಾಯಕರು ಯಾರಾದರೂ ಇದ್ದಾರಪ್ಪ ಅಂತಂದರೆ ಅದು ಜಿ ವಿ ಶ್ರೀರಾಮರೆಡ್ಡಿ ಮತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ವಿಷಯ. ಅದೇ ರೀತಿ ಈಗ ಬಂದಿರತಕ್ಕಂಥ ಒಂದು ರಾಜಕಾರಣಿಗಳು ಏನಪ್ಪ ಅಂತಂದರೆ ಈ ಒಂದು ಸಲ ಏನಾದರೂ MLA ಪದವಿ ಸಿಕ್ಕಿತು ಅಂತಂದರೆ ಅವ್ರ ತಾತ ಮುತ್ತಾತಗಳ ಕಾಲದಿಂದ ಕೂಡ ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ಬದುಕುವಷ್ಟು ಒಂದು ಆಸ್ತಿ ಸಂಪಾದನೆ ಮಾಡ್ತಕ್ಕಂಥ ಒಂದು ರಾಜಕಾರಣಿಗಳು ಈಗಿನ ಕಾಲದಲ್ಲಿ ಉದ್ಭವ ಆಗಿದ್ದಾರೆ. ಅದೇ ಜಿ ವಿ ಶ್ರೀರಾಮರೆಡ್ಡಿ ಅವರು ಈ ಭಾಗದಲ್ಲಿ ಸತ್ತೋಗಿರ್ತಕ್ಕಂಥ ಒಂದು ದಿವಸದಲ್ಲಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡೋಕ್ಕೂ ಕೂಡ ಇಲ್ಲಿ ಒಂದು ಜಾಗ ಕೂಡ ಇಲ್ಲಿ ಅವರು ಸಂಪಾದನೆ ಮಾಡಿರಲಿಲ್ಲ. ಯಾಕಂತಂದ್ರೆ ಇಲ್ಲಿ ಒಂದು ಗರ್ಜಿಸುವ ನಾಯಕ, ಏಕೈಕ ಒಬ್ಬ ರೈತರ ಪರವಾಗಿ ಧ್ವನಿ ಎತ್ತುವ ನಾಯಕ, ಏಕೈಕ ಒಬ್ಬ ಕೂಲಿಕಾರರ ಪರವಾಗಿ ಧ್ವನಿ ಎತ್ತುವ ನಾಯಕರು ಯಾರಾದರೂ ಇದ್ದಾರಪ್ಪ ಅಂತಂತಂದರೆ ಅದು ಜಿ ವಿ ಶ್ರೀರಾಮರೆಡ್ಡಿ ಮಾತ್ರ ಇದು ಈ ಭಾಗದಲ್ಲಿ ಸಲ್ಲಿಸುತ್ತದೆ. ಹಾಗಾಗಿ ಈ ರಾಜಕಾರಣಿಗಳಿಗೆ ಒಂದು ಬುದ್ಧಿ ಕಲಿಸಬೇಕಂತಂದರೆ ಈ ಒಂದು ಜಿ ವಿ ಶ್ರೀರಾಮರೆಡ್ಡಿ ಒಂದು ನೇತೃತ್ವದಲ್ಲಿ ಜಿ ವಿ ಶ್ರೀರಾಮರೆಡ್ಡಿ ಅವರ ವದಂತಿ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಅವರ ಆಶಯಗಳನ್ನು ಈಡೇರಿಸುವುದಕ್ಕಾಗಿ ನಾವು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ವತಿಯಿಂದ ನಿರಂತರವಾಗಿ ನಾವು ಹೋರಾಟಗಳನ್ನು ರೂಪಿಸ್ತೀವಿ. ನಿರಂತರವಾಗಿ ಬಡವರ ಪರವಾಗಿ ನಾವು ನಿಲ್ಲುತ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ ಬಂಧುಗಳೇ.